ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಡಿನ್ನರ್ ಪೊಲಿಟಿಕ್ಸ್ ಈಗ ಜೋರಾಗಿದೆ. ಕಾಂಗ್ರೆಸ್ ದಲಿತ ಸಮುದಾಯದ ಸಚಿವರು ಹಾಗೂ ಶಾಸಕರ ಜೊತೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಹತ್ವದ ಸಭೆಯೆಲ್ಲ ಮಾಡಿಬಿಟ್ಟಿದ್ದಾರಂತೆ. ಎಸ್ಸಿ ಒಳ ಮೀಸಲಾತಿ ಜಾರಿ ಸಂಬಂಧ ಆಗಸ್ಟ್ 4ನೇ ತಾರೀಕಿಗೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿ ಸಲ್ಲಿಸಲಿದೆ. ಹೀಗಾಗಿ ಒಳ ಮೀಸಲಾತಿ ಜಾರಿಯಲ್ಲಿ ಯಾವುದೇ ಗೊಂದಲಕ್ಕೆ ಆಸ್ಪದ ಕೊಡಬಾರದು. ಪರಿಶಿಷ್ಟ ಸಮುದಾಯದ ಉಪಜಾತಿಗಳ ನಾಯಕರ ಅಭಿಪ್ರಾಯ ಸಂಗ್ರಹಿಸಿಬಿಟ್ಟಿದ್ದಾರೆ. ಈಗ ವರದಿ ಬಂದ ಬಳಿಕ ಎಲ್ಲರೂ ಕೂಡ ಸಹಮತ ವ್ಯಕ್ತಪಡಿಸೋಣ, ಯಾರೂ ಕೂಡ ಈ ವಿಚಾರದಲ್ಲಿ ಅಪಸ್ವರ ವ್ಯಕ್ತಪಡಿಸೋದಿಲ್ಲ ಬೇಡ, ನಾವೆಲ್ಲರೂ ಕೂಡ ಒಗ್ಗಟ್ಟನ್ನು ತೋರಿಸೋಣ ಅಂತ ಎಲ್ಲರಿಗೂ ಕೂಡ ಪರಮೇಶ್ವರ್ ಅವರು ಹೇಳಿಬಿಟ್ಟಿದ್ದಾರಂತೆ. ಇದಕ್ಕೆ ದಲಿತ ಸಮುದಾಯಗಳ ಸಚಿವರು ಶಾಸಕರು ಸಹಮತ ವ್ಯಕ್ತಪಡಿಸಿಬಿಟ್ಟಿದ್ದಾರಂತೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಳ ಮೀಸಲಾತಿ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನಾಗುತ್ತೆ ಅಂತ ನೋಡಬೇಕಲ್ವಾ. ಬೇರೆ ಚರ್ಚೆ ಅಂತ ಪ್ರಸಾರ ಆದರೆ ಆಗಲಿ, ಅಲ್ಲಿ ಸೇರಿದ ಮೇಲೆ ಬೇರೆ ಚರ್ಚೆ ಆಗೇ ಆಗುತ್ತೆ. ಅಹಿಂದ ನಾಯಕರು ದೆಹಲಿಗೆ ಹೋಗೋ ಪ್ರಸಂಗ ಇಲ್ಲ ಅಂತ ಅವರು ಹೇಳಿದ್ದಾರೆ. ನಾಗಮೋಹನ್ ದಾಸ್ ಕಮಿಷನ್ ಮಾಡಿದ್ರು. ಅದ ವರದಿ ಸದ್ಯದಲ್ಲೇ ಅವರು ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ನಮಗೆಲ್ಲ ಇದೆ. ಪರಿಶಿಷ್ಟ ಜಾತಿ ಒಳಗಡೆ ಇರ್ತಕ್ಕಂಥ ಸಮುದಾಯಗಳು ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೇಕು, ಯಾವುದೇ ಸಂಘರ್ಷ ಆಗಬಾರ್ದು. ನಮಗೂ ಮಾಹಿತಿ ಬೇಕಲ್ಲ, ಏನ್ ಮಾಡ್ತಾರಂತೆ, ಏನ್ ನಡೀತದೆ ನಮಗೂ ಮಾಹಿತಿ ಬೇಕಲ್ಲ. ಸ್ಪೆಕ್ಟೇಟರ್ ಅಷ್ಟೇ ನೋಡ್ಕೊಂಡು ಬರ್ತೀವಿ ಅಂತ. ನಾವೇನು ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ಓಕೆ, ನಮಗೂ ನಾಲೆಜ್ ಇರಬೇಕಲ್ಲ ಏನಿದೆ ಅಂತ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತಗೊಂಡ್ ಫುಲ್ ಖುಷಿ ಇದನ್ನೀಗ. ಈ ಒಗ್ಗಟ್ಟು ದಲಿತ ಸಮುದಾಯಕ್ಕೆ ಮೀಸಲಿಟ್ಟಂತ ದುಡ್ಡನ್ನ ತಕ್ಕೊಂಡಾಗ ಯಾಕಿರಲ್ಲ? ಅದು ಅನ್ಯಾಯ ಅಲ್ವಾ? ಆ ಅನ್ಯಾಯದ ವಿಚಾರದಲ್ಲಿ ನಿಮ್ಮ ಒಗ್ಗಟ್ಟು ಈ ಪ್ರದರ್ಶನ ಯಾಕಾಗೋದಿಲ್ಲ? ಅಲ್ಲಿ ಏನು ಸಿಗಲ್ವಲ್ಲ, ಅದಕ್ಕೆ ಸಮಸ್ಯೆ. ಇರಲಿ. ಲೋಕಸಭೆ ಚುನಾವಣೆಯಲ್ಲಿ ಮತಗಳತನ ಆಗಿದೆ ಅಂತ ಬೆಂಗಳೂರಿನಲ್ಲಿ ಈಗ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿರುವಂಥ ರಾಹುಲ್ ಗಾಂಧಿ ಚುನಾವಣಾ ಆಯೋಗವು ಸಂಪೂರ್ಣವಾಗಿ ಸತ್ತೋಗ್ಬಿಟ್ಟಿದೆ, ತನ್ನ ಸ್ವಾಯತ್ತತೆಯನ್ನು ಕಳೆದುಕೊಂಡಿದೆ ಅಂತೆಲ್ಲ ವಾಗ್ದಾಳಿ ಮಾಡಿಬಿಟ್ಟಿದ್ದಾರೆ. ಸೊ ಎಐಸಿ ಕಾನೂನು ಘಟಕ ಆಯೋಜಿಸಿದ ವಾರ್ಷಿಕ ಕಾನೂನು ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡಿದರು. ಭಾರತದ ಅಲ್ಲದೇನೆ 2020ರಲ್ಲಿ ಕೃಷಿ ಕಾನೂನುಗಳ ವಿರುದ್ಧ ಪ್ರತಿಭಟನೆಯ ವೇಳೆ ಜೇಟ್ಲಿ ಎಲ್ಲ ಧಮಕಿ ಹಾಕಿಬಿಟ್ಟಿದ್ದಾರೆ ಅಂದಿದ್ದಾರೆ. ಇನ್ನು ಬಡವರು ಅಲ್ಪಸಂಖ್ಯಾತರನ್ನು ಉದ್ದೇಶಪೂರ್ವಕವಾಗಿ ಹೊರಗಿಡಲಾಗಿದೆ. ಮತದಾರ ಪರಿಷ್ಕರಣೆ ಬಗ್ಗೆ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮತದಾರ ಪಟ್ಟಿಯ ನೋಂದಣಿ ತಿದ್ದುಪಡಿ ಪ್ರಕ್ರಿಯೆಯಲ್ಲಿ ತಾರತಮ್ಯ ಆಗಿಬಿಟ್ಟಿದೆ. ಚುನಾವಣಾ ಆಯೋಗದ ಕಾರ್ಯವೈಖರಿಯಲ್ಲಿ ಪಾರದರ್ಶಕ ಮತ್ತು ನ್ಯಾಯಸಮ್ಮತತೆಯ ಕೊರತೆ ಇದೆ ಅಂತೆಲ್ಲ ಖರ್ಗೆ ಕಿಡಿಕಾರಿದ್ದಾರೆ. ಇನ್ನು ರಾಹುಲ್ ಮಾಡಿರುವಂತಹ ಗಂಭೀರ ಆಪಾದನೆಗಳು ಏನು ಅನ್ನೋದನ್ನು ನೋಡೋಣ. ಸೊ ಏನಿದೆ ಹಾಗಿದ್ದಾಗ 2014ರಿಂದಲೂ ಕೂಡ ಚುನಾವಣಾ ಅಕ್ರಮದ ಬಗ್ಗೆ ಅನುಮಾನ ಇದೆ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದು. ಸೊ ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಒಂದು ಸ್ಥಾನ ಸಿಗಲ್ಲ ಅಂದರೆ ಅದರ ಅರ್ಥ ಏನು ಅಂತ ಅವ್ರು ಕೇಳಿದ್ದಾರೆ. ಲೋಕಸಭೆ ಚುನಾವಣೆಯನ್ನು ಹೇಗೆ ತಿರುಚಬಹುದು, ಹೇಗೆ ತಿರುಚಲಾಯಿತು? 6 ತಿಂಗಳ ಕಾಲ ನಿರಂತರ ಅಧ್ಯಯನ ಎಲ್ಲ ಮಾಡಿಬಿಟ್ಟಿದ್ದೀವಿ ನಾವು. 6.5 ಲಕ್ಷ ಮತದಾರರು ಮತ ಚಲಾಯಿಸ್ತಾರೆ. ಆ ಮತದಾರರಲ್ಲಿ 1.5 ಲಕ್ಷ ಮತದಾರರು ನಕಲಿ. ಸಂವಿಧಾನ ರಕ್ಷಿಸುವ ಸಂಸ್ಥೆಯನ್ನು ಅಳಿಸಿ ಸ್ವಾಧೀನಪಡಿಸಿಕೊಳ್ಳಾಗ್ಬಿಟ್ಟಿದೆ. ನಾವು ಬಿಡುಗಡೆ ಮಾಡುವ ಮಾಹಿತಿ ಆಯೋಗದಲ್ಲಿ ತಲ್ಲಣ ಸೃಷ್ಟಿ ಮಾಡಿಬಿಡುತ್ತೆ. ಇದು ಅಕ್ಷರಶಃ ಅವ್ರ ಮನೆ ಆಟೋಮ್ ಬಾಂಬ್ ಅಂದಿದ್ರು, ಇವತ್ತೇನೋ ಪ್ರಮಾಣ ಏನೋ ಅಂದಿರ, ಏನು ಗೊತ್ತಿಲ್ಲ. ಕಾಂಗ್ರೆಸ್ಸಿಗರು ಜೈಲಿಗೆ ಹೋಗೋಕೆ ಹೆದರಲ್ಲ, ಸತ್ಯವನ್ನು ಸಮರ್ಥಿಸಿಕೊಳ್ಳಬೇಕು ಅಂತೆಲ್ಲ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. कर्नाटक में हमारे सेंट्रल कॉन्स्टिट्यूंसी में एमपी का जो चुनाव हुआ, जिसके वोटर्स कैसे बदले गए, 10 बाय 10 रूम में अगर 90 लोगों का वोटर लिस्ट होता है और महाराष्ट्र में एक हॉस्टल में अगर 9,000 वोटर्स होते हैं तो आप समझिए. ಹಿಂಗೆ ಹೇಳಿದ್ರೆ ಏನು ಪ್ರಯೋಜನ ಸರ್? ಕೋರ್ಟ್ನಲ್ಲಿ ನಿಮ್ಮ ಹತ್ರ ಅಣು ಬಾಂಬ್ ರೀತಿಯಲ್ಲಿ, ನ್ಯೂಕ್ಲಿಯರ್ ಬಾಂಬ್ ರೀತಿಯಲ್ಲಿ ನಿಮ್ಮ ಹತ್ರ ದಾಖಲೆ ಇದೆ ಅನ್ನೋದಾಗಿದ್ದಿದ್ರೆ ಇದು ಎಲ್ಲಿ ಇತ್ಯರ್ಥ ಆಗಬೇಕು? ಕೋರ್ಟಲ್ಲೇ ಆಗಬೇಕು. ಹೋರಾಟವನ್ನು ನಾವು ಸಾರ್ವಜನಿಕ ವಲಯದಲ್ಲಿ ಮಾಡ್ಕೊಂಡು ಓಡಾಡ್ತೀವಿ ಅಂತಂದರೆ ಯಾರೇನು ಕೇಳ್ತಾರೆ ಅದಕ್ಕೆ? ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದರೆ ಇದೇ ಸಾರ್ವಜನಿಕ ವಲಯದಲ್ಲಿ ಬರುವಂಥ ಮಾತುಗಳು. ಕೋರ್ಟಲ್ಲಿ ಇಡೀ ದಾಖಲೆಗಳನ್ನು, BJPಯ ಆ ಮುಖವಾಡವನ್ನು ಅನಾವರಣಗೊಳಿಸಿ ಅವ್ರು ಮಾಡ್ತಿರುವಂತಹ ಏನು ಹೇಳ್ತಾರೆ ಕಳ್ಳಾಟ, ಇವೆಲ್ಲವನ್ನ ಕೂಡ ತೋರಿಸಿ ಕೋರ್ಟ್ ಮೂಲಕ ಹೋಗಿ ಸಿಕ್ಕಿಲ್ವಾ ಇವತ್ತು ಪ್ರಜ್ವಲ್ ವಿಚಾರದಲ್ಲಿ ನ್ಯಾಯ? ಹಾಗೆ ಈ ವಿಚಾರದಲ್ಲೂ ಕಾಂಗ್ರೆಸ್ಗೆ ನ್ಯಾಯ ಸಿಗಬೇಕು. ಮತಗಳ್ಳತನ ಆಗ್ತಾ ಇದೆ, ಕಳ್ಳತನ ಆಗ್ತಾ ಇದೆ ಅಲ್ವಾ? ಕೋರ್ಟಲ್ಲಿ ತೋರಿಸಿ ಸರ್, ದಾಖಲೆಗಳನ್ನೆಲ್ಲ ಇಡಬೇಕು, ಒಂದು ಕೇಸ್ ಹಾಕಿ. ಇನ್ನು ಆಗಸ್ಟ್ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಮತಗಳ್ಳತನ ಹೋರಾಟಕ್ಕೆ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದಾರೆ. ಈಗ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅಗ್ರನಾಯಕರು ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಮೋದಿ ಸತತ ಸೋಲಿನಿಂದಾಗಿ
ಕಾಂಗ್ರೆಸ್ಸಿಗರು ಹತಾಶ ಆಗಿಬಿಟ್ಟಿದ್ದಾರೆ. ಮೋದಿ ಅವರು ಗೆಲ್ತಾ ಇದ್ದಾರೆ, ಈ ಕಡೆಗೆ ಇವರು ಸೋಲ್ತಾ ಇದ್ದಾರೆ. ಹಾಗಾಗಿ ಚುನಾವಣೆ ಅಕ್ರಮವಾಗಿದ್ದರೆ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಬೇಕಾಗಿತ್ತು, ಅದನ್ನು ಬಿಟ್ಟು ಗೊಂದಲ ಮೂಡಿಸ್ತಾ ಇದ್ದಾರೆ. ಆಗಸ್ಟ್ 5ರಂದು ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ವಿಜೇಂದ್ರ ಅವರ ಹೋರಾಟ. ಅಲ್ಲದೆ ಫ್ರೀಡಂ ಪಾರ್ಕ್ನಲ್ಲಿ ಮರ ಕಡಿದು ಕಾಂಪೌಂಡ್ ಗೋಡೆಲ್ಲ ಹೊಡೆದ್ಬಿಟ್ಟಿದ್ದಾರೆ ಅಂತ ಆರೋಪ. ಚುನಾವಣಾ ಕಮಿಷನ್ ಅನ್ನ ದುರ್ಬಳಕೆ ಆಗಿದೆ ಅನ್ನೋ ಮಾಹಿತಿ ಅಥವಾ ಪ್ರೂಫ್ ಇದ್ದಿದ್ದೇ ಆಗಿದ್ದಿದ್ರೆ ಅದನ್ನ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲೋ ಅಥವಾ ದೇಶದ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನಲ್ಲಿ ಆ ಪ್ರೂಫ್ ಗಳನ್ನೆಲ್ಲವನ್ನು ಕೂಡ ಕೊಟ್ಟು ಅಲ್ಲೇ ಅದನ್ನ ಪ್ರಶ್ನೆ ಮಾಡಬಹುದಾಗಿತ್ತು. ನನಗೆ ಈ ರೀತಿ ಆರೋಪ ಮಾಡಿರುವವರ ಮಾನಸಿಕ ಆರೋಗ್ಯದ ಬಗ್ಗೆ ನಂಗೆ ಅನುಮಾನ ಮೂಡುತ್ತೆ. ಮತದಾರರು ಅಡಿಷನ್ ಆಗಿದ್ದಾರೆ, ಡಿಲಿಷನ್ ವೆರಿ ಲೆಸ್. ಸಿದ್ದರಾಮಯ್ಯನವರು ಪಾರ್ಟಿಗೆ 136 ಸೀಟ್ ಬಂದ. ರಾಹುಲ್ ಗಾಂಧಿ ಅವರು ನಿನ್ನೆ ಹೇಳಿದ ನನ್ನ ಕಡೆ ಸಾಕಷ್ಟು ಅದ್ರ ಬಗ್ಗೆ ಮಾಹಿತಿ ಇದೆ. ಬಿಹಾರ್ದು ಕೋರ್ಟ್ ನಲ್ಲಿ ಇದ್ದಾರೆ, ಕರ್ನಾಟಕದ ಪ್ರಾರಂಭ ಮಧೇಪುರ ಇರಬೇಕು. ಅದ್ರ ಬಗ್ಗೆ ಆಲ್ರೆಡಿ ಆ ಸಂದರ್ಭದಲ್ಲಿ ಸಾಕಷ್ಟು ಮ್ಯಾನಿಪುಲೇಷನ್ ಆಗಿದೆ. ವೋಟರ್ ಲಿಸ್ಟ್ ಇಂದ ಬಿಟ್ಟಿರತಕ್ಕಂಥದ್ದು ಮತ್ತೆ ವೋಟರ್ ಲಿಸ್ಟ್ ಸಿ ಟಿ ರವಿ ಅವರೇ, BJPಯಲ್ಲಿರೋದು ಒಂದು ಸ್ವಲ್ಪ ಮೆಡಿಕಲ್ ಚೆಕಪ್ ಮಾಡಿಸಿ ಆಮೇಲೆ ಉಳಿದವ್ರು ಮಾಡಿಸುವಂತ್ರಿ. ಸರ್ಕಾರದ ವಿರುದ್ಧ ಸಮರ ಸಾರಿರುವ ಸಾರಿಗೆ ನೌಕರರು ಈಗ ಹೋರಾಟಕ್ಕೆ ದಿನಾಂಕ ನಿಗದಿ ಮಾಡಿಬಿಟ್ಟಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಕೆಗಳನ್ನು ಮುಂದಿಟ್ಕೊಂಡು ಆಗಸ್ಟ್ 5ನೇ ತಾರೀಕಿಗೆ ಬಂದ್ ಮಾಡ್ತಾರಂತೆ. ಮುಷ್ಕರದಿಂದ ಹಿಂದೆ ಸರಿಯೋದು ಇಲ್ವೇ ಇಲ್ಲ ಅಂತಿದ್ದಾರೆ. ಹೈ ವೋಲ್ಟೇಜ್ ಸಭೆ ಎಲ್ಲ ಆಗಿದೆ. ಕಾರ್ಮಿಕ ಇಲಾಖೆ ಸಮ್ಮುಖದಲ್ಲಿ ಸಾರಿಗೆ ಇಲಾಖೆ 4 ನಿಯಮಗಳ ಅಧಿಕಾರಿಗಳು ಸಾರಿಗೆ ಸಂಘಟನೆ ಮುಖಂಡರೆಲ್ಲ ಸಭೆ ನಡೆಸಿದರು. ಬಟ್ ಏನೂ ಆಗಿಲ್ಲ. ಈಗ 15 ದಿನಗಳ ತೆರಿಗೆ ವಿನಾಯಿತಿ ಕೊಡಬೇಕು ಅಂತೆಲ್ಲ ಕೇಳಿದ್ದಾರೆ. ಮುಖ್ಯಮಂತ್ರಿಗಳೇ ಬಗೆಹರಿಸಬೇಕು ಅಂತ KSRTC ನಿಗಮ ಅಧ್ಯಕ್ಷ SR ಶ್ರೀನಿವಾಸ್ ಎಲ್ಲ ಹೇಳಿದ್ದಾರೆ. ಗೊತ್ತಿಲ್ಲ, ಈಗ ವಿಧಾನಸೌಧದಲ್ಲಿನೂ ಸಭೆ ನಡೆಸ್ತಾರಂತೆ 4ನೇ ತಾರೀಕಿಗೆ CM ಅವರು. ಸ್ವಕ್ಷೇತ್ರ ವಾರಣಾಸಿಗೆ ಭೇಟಿ ನೀಡಿದ ಪ್ರಧಾನಿ ಮೋದಿ ಪಾಕ್ ಭಯೋತ್ಪಾದನೆ ವಿರುದ್ಧ ಇವತ್ತು ಗುಡುಗಿದ್ದಾರೆ. ಪಾಕಿಸ್ತಾನ ಮತ್ತೆ ಯಾವುದೇ ಪಾಪ ಮಾಡಿದರೆ ಉತ್ತರ ಪ್ರದೇಶದಲ್ಲಿ ತಯಾರಾದ ಕ್ಷಿಪಣಿಗಳು ಭಯೋತ್ಪಾದಕರನ್ನು ನಾಶ ಮಾಡುತ್ತೆ ಅಂದಿದ್ದಾರೆ. ಭಾರತದ ಮೇಲೆ ದಾಳಿ ಮಾಡೋಕ್ಕೆ ಧೈರ್ಯ ಮಾಡುವ ಯಾರನ್ನೂ ಕೂಡ ಬಿಡಲಾಗೋದಿಲ್ಲ ಅಂತ ಸಂದೇಶ ಅವರದ್ದು. ಕಾರ್ಯಾಚರಣೆ ಯಶಸ್ಸನ್ನು ಮಹಾದೇವನ ಪಾದಗಳಿಗೆ ಅರ್ಪಿಸ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಎಲ್ಲ ಮಾತನಾಡಿದ್ದಾರೆ. ಇನ್ನು ವಿಪಕ್ಷಗಳನ್ನು ಕೂಡ ತರಾಟೆಗೆ ತಗೊಂಡಿದ್ದಾರೆ. ವಾರಣಾಸಿ ಅಭಿವೃದ್ಧಿಗೆ ಸುಮಾರು 2,000 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳಿಗೆ ಅಡಿಪಾಯ ಎಲ್ಲ ಹಾಕಿದ್ದಾರೆ. ಸದ್ಯಕ್ಕಂತೂ ಈ ವಿಚಾರದಲ್ಲಿ ಈಗ ನಡೆದಿದೆ, ಏನಾಗುತ್ತೆ ನೋಡೋಣ. ಆಮೇಲೆ ಸ್ವದೇಶಿ ಉತ್ಪನ್ನಗಳನ್ನು ತೊಗೊಳಕ್ಕೆ ಹೇಳಿದ್ದಾರೆ, ಅದೊಂದು ಹಬ್ಬದ ಟೈಮಲ್ಲಿ ನೋಡಿ. ಇನ್ನು ಶಾಲಾ ಮುಖ್ಯ ಶಿಕ್ಷಕ ಮುಸ್ಲಿಂ ಅನ್ನೋ ಕಾರಣಕ್ಕೆ ಆತನನ್ನು ಶಾಲೆಯಿಂದ ಎತ್ತಂಗಡಿ ಮಾಡಿಸಬೇಕು ಅಂತ ಶಾಲೆ ಕುಡಿಯೋ ನೀರಿನ ಟ್ಯಾಂಕ್ ವಿಷಪ್ರಾಶನ ಮಾಡಿಸಿದ ಘಟನೆ ಸವದತ್ತಿ ತಾಲೂಕಿನ ಹೂಲಿಕಟ್ಟಿ ಗ್ರಾಮದಲ್ಲಿ ಆಗಿದೆ. ಮುಖ್ಯ ಶಿಕ್ಷಕ ಸುಲೇಮಾನ್ ಗೋರಿನಾಯಕ್ ಅಂತೆ 13 ವರ್ಷಗಳಿಂದ ಒಂದೇ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. 13 ವರ್ಷದಿಂದ ಓಕೆ. ಇತ್ತ ಮುಸ್ಲಿಂ ಅನ್ನೋ ಕಾರಣಕ್ಕೆ ಸಾಗರ್ ಪಾಟೀಲ್ ಅನ್ನೋವನು ಕೃಷ್ಣ ಮಾದರ್ ಅನ್ನುವಂಥ ಅದೇ ಗ್ರಾಮದ ಅನ್ಯಜಾತಿ ಯುವತಿಯನ್ನು ಪ್ರೀತಿಸ್ತಾ ಇದ್ದಂತೆ. ಸೊ ಹಾಗಾಗಿ ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಕೃಷ್ಣ ಮಾದರ ಹೆದರ್ಬಿಟ್ಟಿದ್ದಾನೆ. ತನ್ನ ಸ್ನೇಹಿತ ನಾಗನಗೌಡ ಪಾಟೀಲ್ ಜೊತೆಗೆ ಸೇರಿಕೊಂಡು ವಿಷ ತಗೊಂಡು ಹೋಗಿ ಅದೇ ಶಾಲೆ ಮಗುವಿಗೆ ಪಾಪ 500 ರೂಪಾಯಿ ಕೊಟ್ಟು ಕುರ್ಕುರೆ ಚಾಕ್ಲೇಟ್ ಎಲ್ಲ ಕೊಟ್ಟು ನೀರಿನ ಟ್ಯಾಂಕಿಗೆ ಹಾಕಪ್ಪ ಅಂತ ಹೇಳಿದ್ದಾರೆ. ಪಾಪ ಮಗು ಹೋಗ್ಬಿಟ್ಟು ನೀರಿನ ಟ್ಯಾಂಕಿಗೆ ವಿಷ ಹಾಕಿಬಿಟ್ಟಿದೆ. ಮೊನ್ನೆ ಆಗಿದ್ದ ಸ್ಟೋರಿ ಇದು. ವಿಷ ಬೆರೆಸಿದಂಥ ನಂತರ ಮಕ್ಕಳು ಅದೇ ನೀರು ಕುಡಿದು ಜುಲೈ 14ರಂದು ಅಸ್ವಸ್ಥರೆಲ್ಲ ಆಗಿಬಿಟ್ಟಿದ್ರು. ನಾವೆಲ್ಲ ಅಂತ ಇದ್ವಿ ಅದು ಬಿಸಿ ಊಟದೇನೋ ಆಗಿದೆ ಅಂತೇಳಿ. ಬಟ್ ಹಂಗಲ್ವಂತೆ ಇದು. 11 ಮಕ್ಕಳನ್ನು ಕೂಡಲೇ ಆಸ್ಪತ್ರೆಗೆಲ್ಲ ದಾಖಲು ಮಾಡಿದ್ದಾರೆ. ಬಟ್ ಏನೂ ಆಗಿಲ್ಲ. ಈಗ ಮಕ್ಕಳಿಗೆಲ್ಲ ಹುಷಾರಾಗಿದ್ದಾರೆ. ಇನ್ನುಳಿದವ್ರನ್ನೆಲ್ಲ ಈಗ ಬಂಧಿಸಿದ್ದಾರೆ. ಹಾಕ್ಬೇಕು, ಅವರಿಗೆ ಕುಡಿಸಿ ಅದನ್ನು ಒಂದು ಸಲ. ಇನ್ನು ವರನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ 94 ವರ್ಷ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ತಮಿಳುನಾಡಿನ ತಾಳವಾಡಿ ತಾಲೂಕಿನ ಗಾಜನೂರಿನ ತೋಟದ ಮನೆಯ ಜಮೀನಲ್ಲಿ ಅಂತ್ಯಕ್ರಿಯೆ ಎಲ್ಲ ಇವತ್ತು ಮಾಡಿದರು. ಸೋದರತ್ತೆ ನಾಗಮ್ಮನನ್ನು ನೆನೆದು ನಟ ಶಿವರಾಜ್ ಕುಮಾರ್ ಭಾವುಕರಾದರು. ಕೊನೆಯವರೆಗೂ ಕೂಡ ಅಪ್ಪು ಸಾವಿನ ಸುದ್ದಿ ನಾಗತ್ತೆ ಗೊತ್ತೇ ಇರಲಿಲ್ಲ. ಅಲ್ಲದೆ ಅವರ ಮಗನ ನಿಧನದ ಕೂಡ ಸುದ್ದಿ ಅವರು ಹೇಳಿರಲಿಲ್ಲ ನಾವು ಅಂತ ನೆನೆಸ್ಕೊಂಡ್ರೆ ಈಗಲೂ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ವೇದ ಚಿತ್ರ ಕಂಡು ಅಪ್ಪಾಜಿ ಥರ ಕಾಣ್ತೀಯಲ್ಲ ಮಗನೇ ಅಂತ ಅಂದಿದ್ರಂತೆ. ಸೊ ಅಪ್ಪಾಜಿ ಫ್ಯಾಮಿಲಿಯ ಹಿರಿಯರು ಅಂತ ಇದ್ದವರು ನಾಗತ್ತೆ ಅವರೊಬ್ಬರೇ ಅಂತ ಶಿವಣ್ಣ ಕಂಬನಿ ಮಾಡ್ತಿದ್ದಾರೆ. ಬೇಜಾರು ಏನಂದ್ರೆ ಅಪ್ಪಾಜಿ ಫ್ಯಾಮಿಲಿ ಇದ್ದವ್ರು ಅವರು ಎಲ್ಲದೂ ನೋಡ್ಬಿಟ್ರು. ಆಮೇಲೆ ನೋಡಿ ಕೊನೆವರೆಗೂ ಅವ್ರಿಗೆ ಅಪ್ಪು ಹೋಗಿದ್ದ ವಿಷಯ ಗೊತ್ತಿಲ್ಲ. ಅವ್ರ ಮಗ ಭರತ್ ಹೋದ್ರು, ಅವ್ರಿಗೂ ವಿಷಯ ಗೊತ್ತಿಲ್ಲ. ಏನು ನೆನೆಸ್ಕೊಂಡ್ರೆ ಒಂಥರ ಮನಸ್ಸು ಕಷ್ಟ ಆಗುತ್ತೆ. ಕಾಮಿಡಿ ಕಿಲಾಡಿ ಖ್ಯಾತಿಯ ಕಲಾವಿದ ಚಂದ್ರಶೇಖರ್ ಸಿದ್ದಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ರಿಯಾಲಿಟಿ ಶೋ ನಂತರ ಧಾರಾವಾಹಿಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲೆಲ್ಲ ಮಾಡ್ಕೊಂಡಿದ್ರು. ಅವಕಾಶಗಳೆಲ್ಲ ಕಡಿಮೆ ಆಗ್ತಾ ಬಂತು. ಇದರಿಂದಾಗಿ ಯಲ್ಲಾಪುರದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ರಂತೆ. ಪತ್ನಿ ಮನೆಯೊಂದಕ್ಕೆ ಕೆಲಸಕ್ಕೆ ತೆರಳಿದಾಗ ಅರಣ್ಯಕ್ಕೆ ಹೋಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂತಿದ್ದಾರೆ. ಈತ ಚಂದ್ರಶೇಖರ್ ತಾಯಿ ಮಾತ್ರ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಂಡ ಹೆಂಡತಿ ಜಗಳ ಆಡ್ತಾ ಇದ್ರು, ಪೊಲೀಸರ ಸಂಧಾನ ಎಲ್ಲ ಮಾಡಿದ್ರು, ಆದರೂ ಕೂಡ ಕಿರಿಕಿರಿ ತಪ್ಪಿರಲಿಲ್ಲ ಅಂತೆ. ತನ್ನ ಮಗನ ಸಾವಿಗೆ ಸೊಸೆನೇ ಕಾರಣ ಅಂತ ಅವರ ದೂರು.